ಹಾಯ್ ಫ್ರೆಂಡ್ಸ್, ನಾನು ಡಿವೈನ್ ರೂಟ್ ಟು ಸಕ್ಸಸ್ ಸೂರ್ಯ. ನಾವು ಜೀವನದಲ್ಲಿ ಕೆಲವೊಂದನ್ನು ಬೇರೆಯವರಿಂದ ನೋಡಿ ಕಲಿಬೇಕು ಅಂತ ಹೇಳ್ತಾರೆ. ನಾನಿವತ್ತೊಂದು ಸೀಕ್ರೆಟ್ ಹೇಳ್ತೀನಿ ನಮ್ಮ ಜೀವನದ ಒಂದು ಸೀಕ್ರೆಟ್. ಇದೇನು ಹೇಳಿ ಇದನ್ನು ನಾವು ಯಾವತ್ತೂ ಮುಷ್ಟಿಯಾಗಿ ಇಟ್ಕೊಂಡಿರಬೇಕು. ಯಾಕಂತ ನೀವು ಕೇಳ್ಬೋದು. ನೋಡಿ, ನಾನು ಹಿಂಗೆ ಓಪನ್ ಆಗಿ ಇಟ್ಕೊಂಡಾಗ ಏನೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನದಲ್ಲೂ ಅಷ್ಟೇ, ನಾವು ಯಾವತ್ತೂ ಏನೂ ಇಲ್ಲ ಅಂತ ತೋರಿಸ್ಕೊಳ್ಳೇಬಾರ್ದು. ಹಿಂಗೆ ಇಟ್ಕೊಂಡಿರ್ಬೇಕು. ಏನೋ ಇದೆ ಅಂತ ಜನರಿಗೆ ಕುತೂಹಲ ಇರಬೇಕು. ನಾನು ಹೇಳ್ತಿರೋದು ಅರ್ಥ ಆಯ್ತಾ? ಈ ಮುಷ್ಟಿಯಲ್ಲೇ ನಮ್ಮ ಜೀವನದ ಸೀಕ್ರೆಟ್ ಇದೆ. ನಾವು ಯಾವತ್ತೂ ಮುಷ್ಟಿ ಅಂದರೆ ಮುಷ್ಟಿ ಕಟ್ಕೊಂಡು ಇರಬೇಕು ಅಂತ ಅಲ್ಲ. ಜೀವನದಲ್ಲಿ ನಾವು ಎಲ್ಲವುದನ್ನು ಎಲ್ಲರ ಹತ್ರ ಹೇಳ್ಕೊಳ್ಳುವಂಥದ್ದು, ಅದು ನಮ್ಮದೇ ಒಂದು ಯುನೀಕ್ ಇದಿರುತ್ತೆ. USB ಅಂತ ಹೇಳ್ತೀನಿ. ನಮ್ಮ ಡಿಟೇಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವೆಲ್ಲ ಯುನೀಕ್ ಅಲ್ವಾ? ನಾವು ಹೇಗೆ ಆ ಯುನೀಕ್ನೆಸ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಪ್ರತಿಯೊಂದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ಸಂಸಾರದ ಗುಟ್ಟನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ಸೀಕ್ರೆಟ್ ಏನಾದರೂ ಇದ್ರೂ ಅದನ್ನು ಶೇರ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಯಾವತ್ತೂ ಮಾಡ್ಬೋದು. ಅದನ್ನು ನಾನು ಹೇಳ್ತೀನಿ, ಈ ಮುಷ್ಟಿಯ ಎಕ್ಸಾಂಪಲ್ ಥ್ರೂ ಮೂಲಕ ನಿಮ್ಗೆ ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ನಾವೀಗ ಎಕ್ಸಾಂಪಲ್, ಒಬ್ಬ ರೈತ ಇರ್ತಾನೆ, ಅವನು ಬೇಸಾಯ ಮಾಡ್ತಾ ಇರ್ತಾನೆ. ನೂರಾರು ರೈತರು ಇರ್ತಾರೆ. ಒಬ್ಬ ರೈತರ ಮಾತ್ರ ಸಕ್ಸಸ್ಫುಲ್ ರೈತ ಅಂತ ಏನೋ ಒಂದು ಅವಾರ್ಡ್ ಬರುತ್ತೆ. ಯಾಕಂತ ಹೇಳಿದ್ರೆ, ಅವನು ಸೇಮ್ ಉಳುಮೆ ಮಾಡ್ತಾನೆ, ಬಿತ್ತಾನೆ, ಬೀಜ ಹಾಕ್ತಾನೆ. ಆದರೆ ಅವನು ಕ್ರೌಡ್ ಜೊತೆ ಹೋಗಲ್ಲ. ಅವನದೇನೋ ಒಂಥರ ಯುನೀಕ್ನೆಸ್ ಇರುತ್ತೆ. ಅವನು ಇಳುವರಿ ಜಾಸ್ತಿ ಪಡಿತಾನೆ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಳಗುಟ್ಟು ಏನಂತ ಹೇಳಿದ್ರೆ, ಅವನದೇ ಒಂದು ಸ್ಟ್ರಾಟಜಿ ಇರುತ್ತೆ. ಎಲ್ಲರೂ ಹಾಗೆ ಮಾಡಿದ್ರೆ ನಾನು ಹಂಗೆ ಮಾಡಲ್ಲ, ನಾನು ಬೇರೆ ರೀತಿ ಹೋಗ್ತೀನಿ. ಎಲ್ಲರೂ ಓಡ್ತಾ ಇದೆ ಗುಂಪಲ್ಲಿ ಗೋವಿಂದ ಅಂತ ಹೇಳಿದ್ರೆ ನಾನು ಆ ಥರ ಮಾಡಲ್ಲ, ನಂದು ಏನೋ ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇದೆ, ಯೂಸ್ ಮಾಡ್ತಾನೆ, ಸಕ್ಸಸ್ ಆಗ್ತಾರೆ. ಲೈಫಲ್ಲೂ ಹಾಗೆ ಈ ಮುಷ್ಟಿ ಅನ್ನೋದನ್ನು ಆ ರೈತಂಗೆ ಹೆಂಗೆ ನಾನು ಹೇಳಿದ್ನು, ನೂರಾರು ರೈತರಲ್ಲಿ ಒಬ್ಬ ರೈತ ಹೆಂಗೆ ಸಕ್ಸಸ್ ಆದ ಅವನದ ರೆಸಿಪಿ ಏನಂದರೆ ಆ ಗುಟ್ಟು, ಒಳಗುಟ್ಟು. ಅದನ್ನು ಶೇರ್ ಮಾಡ್ಕೊಳ್ಬಾರ್ದು ಅಂತ ನಾನು ಹೇಳಲ್ಲ, ಬಟ್ ನಮ್ಮ ಎಲ್ಲವುದನ್ನು ನಾವು ಶೇರ್ ಮಾಡ್ಕೊಳ್ಬಾರ್ದು. ಎಕ್ಸಾಂಪಲ್, ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್, ನಿಮ್ಗೆ ಗೊತ್ತು, ಕಮ್ಯುನಿಕೇಷನ್ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ನೀವು ಹೇಳ್ತೀರಾ, ಪಾಯಿಂಟ್ ಟು ಪಾಯಿಂಟ್ ಎಕ್ಸಾಮಲ್ಲಿ ಬರೀತೀರಾ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, 3 ಅಂತ ಹೇಳ್ಬಿಟ್ಟು ಈಸಿಯಾಗಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ದಟ್ ಈಸ್ ಯುವರ್ USB, ನಿಮ್ಮ ಸ್ಕಿಲ್. ಅದು ಎಲ್ಲರಿಗೂ ಬರೋಲ್ಲ, ಹ್ಯಾಂಡ್ ರೈಟಿಂಗೇ ಚೆನ್ನಾಗಿರೋಲ್ಲ. ಹಂಗಿದ್ದವರು ಫೇಲ್ ಆಗ್ತಾರೆ. ಏನು ಜಂಕ್ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮಲ್ಲಿರೋ ಕ್ವಾಲಿಟಿನ ನೀವು ಅರ್ಥ ಮಾಡಬೇಕು. ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಮುನ್ನುಗ್ಗಬೇಕು. ಅದನ್ನು ನಾನು ಈ ಮುಷ್ಟಿಯಲ್ಲಿ ಹೇಳ್ತೀನಿ. ಅದನ್ನು ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು. ಎಕ್ಸಾಂಪಲ್, ಕೆಲವರಿಗೆ ನೋಡಿ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾನೋ ಅಂತ ಹೇಳ್ತೀವಿ. ಅವನಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇದೆ, ಆ ಸೆಲೆಕ್ಷನ್ ಸೆನ್ಸ್ ಇದೆ. ಯಾವ ಟ್ರೆಂಡ್ ಇದೆ, ಯಾವ ಥರ ನಾನು ಬಟ್ಟೆ ಹಾಕ್ಕೊಳ್ಬೇಕು, ಯಾವ ಥರ ತಗೊಳ್ಬೇಕು, ಅದಕ್ಕೆ ನಾವೆಲ್ಲ ವಾವ್ ಅಂತೀವಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತೀವಿ. ಅದು ಅವರ ಸ್ಕಿಲ್ಲು. ಯಾವಾಗಲೂ ಅವ್ರದ್ದು ಏನೋ ಒಂಥರ ಲುಕ್ ಇರುತ್ತೆ, ಡ್ರೆಸ್ ಸೆನ್ಸ್ ಇರುತ್ತೆ. ಅದು ಅವರ ಒಂದು ಯುನೀಕ್ ಸ್ಟ್ರೆಂತ್. ಅದೇ ಥರ ನಾವು ಪ್ರತಿಯೊಂದರಲ್ಲಿ ನಮ್ಮದೇ ಆದ ಒಂದು ಯುನೀಕ್ ಸ್ಕಿಲ್ ಅಂತ ಇರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡ್ಕೊಳ್ಬೇಕು. ಅದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಕೆಲವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸ್ಪೀಚ್ ಕೊಡ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ ಅವ್ರ ಸ್ಪೀಚ್ ಅಂತ ಹೇಳ್ತೀವಿ. ಅದು ಅವ್ರ ಯುನೀಕ್ನೆಸ್, ಅದು ಯುನೀಕ್ ಅವರ USB. ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲ ಕಣೋ, ಹಿಂಗೆ ಮಾಡ್ತೀನಿ ಅಂತ ಪ್ರತಿಯೊಂದನ್ನು ಕೂದಲು ಎಳೆ ಥರ ನಾವು ಬಿಚ್ಚಿ ಬೇರೆ ಹತ್ರ ಹೇಳೋದ್ರಲ್ಲಿ ಅರ್ಥ ಇರಲ್ಲ. ನಾವು ನಮ್ಮದೇ ಆದ ನಮ್ಮತನವನ್ನು ನಾವು ಎಲ್ಲೋ ಒಂದು ಕಡೆ ಎಲ್ಲರ ಹತ್ರ ಶೇರ್ ಮಾಡ್ತೀವಿ ಅಂತೇಳಿ ಅದನ್ನು ನಾವು ಲೈಫಲ್ಲಿ ಮಾಡಬಾರ್ದು. ಏನಪ್ಪ ಅಂದರೆ, ನಾವು ಮುಷ್ಟಿಯಲ್ಲೇ ನಮ್ಮ ಜೀವನನ ನಾವು ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಮೂಮೆಂಟಲ್ಲಿನೂ ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಹತ್ರ ಈ ಎಕ್ಸಾಂಪಲ್ ನೀವು ಹೇಳ್ತೀವಿ, ನಾವೆಲ್ಲ ದುಡಿತಾ ಇರ್ತೀವಿ ಕೆಲವೊಂದು ಸರಿ ನಮ್ಮ ಹತ್ರ ದುಡ್ಡೇ ಇರಲ್ಲಪ್ಪ. ದುಡ್ಡೇ ಇಲ್ಲದಿದ್ದಾಗ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು ಬೇರೆ ಅದನ್ನು ಹೆಂಗೆ ಸ್ವಲ್ಪ ದುಡ್ಡಿದೆ, ಐ ವಿಲ್ ಕಂಪ್ಲೀಟ್ ನನ್ನ ಜರ್ನಿ, ಈ ಮಂತ್ ಎಂಡ್ ತನಕ ಸ್ಯಾಲ್ರಿ ಆಗೋ ತನಕ ನಾನು ಮ್ಯಾನೇಜ್ ಮಾಡ್ತೀನಿ ಸಮ್ ಅಮೌಂಟಲ್ಲೇ ಅಂತ ನಿಮ್ಮ ಅಚ್ಚುಕಟ್ಟಿನ ಆ ಚೌಕಟ್ಟಿನಲ್ಲಿ ನೀವು ಮ್ಯಾನೇಜ್ ಮಾಡಿಕೊಂಡು ಯಾರ ಹತ್ರನೂ ಬೇಡದೇನೆ, ಯಾರ ಹತ್ರನೂ ತಗೊಳ್ದೇನೆ, ಸಾಲ ಮಾಡ್ದೇ ಬದುಕೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಅದನ್ನು ಎಲ್ಲರ ಹತ್ರ ಶೇರ್ ಮಾಡ್ಕೊಂಡು ಹಂಗೆ ಬದುಕಿದೆ ಅಂತ ಹೇಳೋದಕ್ಕಿಂತ, ನೀವು ನಿಮ್ಮ ಪೆರಿಮೀಟರ್, ನಿಮ್ಮ ಪರಿಧಿಯಲ್ಲಿ ಅದನ್ನು ನೀವು ಅಚ್ಚುಕಟ್ಟಾಗಿ ಈ ಮುಷ್ಟಿಯ ಥರ ಒಳಗಡೆ, ಇವನ ಹತ್ರ ಏನೋ ದುಡ್ಡಿದೆ ಅಂತ ಕೆಲವರು ಒಳ್ಳೆ ಗೀರಲ್ಲಿ ಬರ್ತಾರೆ, ಒಳ್ಳೆ ಶೋ ಆಫ್ ಮಾಡ್ತಾರೆ ಲೈಫಲ್ಲಿ. ಬಟ್ ಅವ್ರ ಹತ್ರ ಸಿಕ್ಕಾಪಟ್ಟೆ ಫಂಡ್ ಇದೆ, ಅಸೆಟ್ ಇದೆ ಅಂತ ಅಲ್ಲ.
ಅವರ USB ಅದು ಆ ಥರ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾರೆ. ಎಂಡ್ ಆಬ್ಜೆಕ್ಟಿವ್ ಅವರು ಕೆಲವರು ಏನೂ ಇರಲ್ಲ, ಅವ್ರು ನೋಡಿದ್ರೆ ಏನೂ ಇಲ್ಲ ಅನಿಸುತ್ತೆ, ಅವ್ರ ಹತ್ರ ತುಂಬ ಅಸೆಟ್ ಇರುತ್ತೆ, ಅದನ್ನು ತೋರಿಸ್ಕೊಳ್ಳೋದೇ ಇಲ್ಲ. ವಿಭಿನ್ನವಾದ ಜನ ಪ್ರಪಂಚದಲ್ಲಿ ಇರ್ತಾರೆ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮಲ್ಲಿರೋ ಸ್ಟ್ರೆಂತನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ಬದುಕಿ. ಎಕ್ಸಾಂಪಲ್, ನಾನೀಗ ಒಂದು ಎಕ್ಸಾಂಪಲ್ ಹೇಳಿದೆ, ನಿಮಗೆ ಸಂಬಳ ಖಾಲಿ ಆಯಿತು, ಏನೋ ಒಂದು ಎಕ್ಸ್ಪೆಂಡಿಚರ್ ಬಂತು, ಆವಾಗ ನೀವು ಅದನ್ನು ನಿಮ್ಮ ಜಾಣ್ಮೆಯಿಂದ ನೀವು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಬದುಕಿ. ಎಲ್ಲೋ ನನ್ನ ಹತ್ರ ಖಾಲಿ ಆಯಿತು ಅಂತ ಇಡೀ ನಮ್ಮೂರಲ್ಲೇ ಏನೋ ಹೇಳ್ತಾರೆ, ಇಡೀ ಜಗತ್ತಿಗೆ ಡಂಗೂರ ಸಾರಿಸೋ ಥರ ಬದುಕಬೇಡಿ. ನನ್ನ ಹತ್ರ ಏನೂ ಇಲ್ಲ ಅಂತ. ನಿಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ಬದುಕಿ. ಅದನ್ನೇ ನಾನು ಮುಷ್ಟಿಯಲ್ಲಿ ₹1 ಇರಲಿ, ₹1 ಇಲ್ಲದೆ ಇರಲಿ, ಎಷ್ಟೇ ಇದ್ರೂ ಮುಷ್ಟಿ ಇಟ್ಕೊಂಡು ಬದುಕಿದಾಗ ನಾವು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮಲ್ಲೇ ಒಂದು ಸ್ಟ್ರೆಂತ್ ಅಂತ ಬರುತ್ತೆ. ನಾವು ಏನೂ ಇಲ್ಲ, ನಾನು ಯಾರಿಗೂ ಕಮ್ಮಿ ಇಲ್ಲ. ನಿಮ್ಮ ಹತ್ರ ಯಾರು ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ನಿಮ್ಮ ಜೇಬಲ್ಲಿ ಬಂದು ಎಷ್ಟು ದುಡ್ಡಿದೆಯಪ್ಪ ಅಂತ ಯಾರೂ ಕೇಳಲ್ಲ. ನಿಮ್ಮ ಲೈಫಿಗೆ ನೀವೇ ಅಧಿಪತಿ. ಹಾಗಿರುವಾಗ ಎಲ್ಲದನ್ನು ಶೇರ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದು ಸಂಸಾರ ಆಗಿರ್ಬೋದು, ಮನಿ ಮ್ಯಾಟ್ರ್ ಆಗಿರ್ಬೋದು, ಅಥವಾ ನಿಮ್ಮದು ಲರ್ನಿಂಗ್ ಸೀಕ್ರೆಟ್ ಆಗಿರ್ಬೋದು, ಅಥವಾ ನೀವು ಅರ್ನ್ ಮಾಡುವಂಥ ಒಂದು ಸೀಕ್ರೆಟ್ ಆಗಿರ್ಬೋದು. ಯಾವುದನ್ನು ಶೇರ್ ಮಾಡಬೇಕು, ಯಾವುದನ್ನು ಶೇರ್ ಮಾಡಬಾರ್ದು ಅನ್ನೋದು ಅದು ನಿಮಗೆ ಗೊತ್ತಿರಬೇಕು. ಆವಾಗ ನಾವು ಜೀವನ ಸಾರ್ಥಕತೆ ಆಗಿರುತ್ತೆ. ಸಾರ್ಥಕ ಬದುಕು ನಾವು ಇದು ಮಾಡೋಕ್ಕಾಗುತ್ತೆ. ನಾವು ಆಲ್ವೇಸ್ ಥಿಂಕ್ ಮಾಡಿ ಮಾತಾಡಬೇಕು. ಮುಷ್ಟಿ ಇಟ್ಕೊಂಡು ಬದುಕೋಣ. ನಾವು ಮುಷ್ಟಿ ಯಾವತ್ತು ಹೇಳಿ, ಬೇಕಾದಾಗ ಮುಷ್ಟಿ. ಇದರಲ್ಲಿ ನನಗೆ ಮಾತ್ರ ಗೊತ್ತು ಏನಿದೆ ಏನಿಲ್ಲ ಅಂತ. ನಿಮಗೆ ಗೊತ್ತಾಗಲ್ಲ. ನಾನು ಏನೋ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ, ಏನೋ ಇದೆ ಅಂತ ನೀವು ತಿಳ್ಕೊಳ್ತೀರ. ನಾವು ಜನರ ಜೊತೆ ಬದುಕುವಾಗಲ ಏನೋ ಇದೆ, ಅವನ ಹತ್ರ ಏನೋ ಇದೆ, ಅವಳ ಹತ್ರ ಏನೋ ಇದೆ, ಅವ್ರ ಹತ್ರ ಏನೋ ಇದೆ, ಅವ್ರು ಹೇಳ್ಕೊಳ್ತಾ ಇಲ್ಲ, ಆ ಥರ ಬದುಕೋಣ. ಒಂಥರ ಇವಾಗ ಇದು ಬರುತ್ತಲ್ವ ಫಿಲ್ಮಲ್ಲಿ, ಏನೋ ಒಂದು ಕ್ಯೂರಿಯಾಸಿಟಿ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಇಟ್ ವಿಲ್ ಕಂಟಿನ್ಯೂ ಇನ್ ದ ಸೆಕೆಂಡ್ ಫೇಸ್ ಅಂತ ಹೇಳ್ತಾರೆ. ಆ ಥರ ನಾವು ಲೈಫಲ್ಲಿ ಏನೋ ಒಂಥರ ಸರ್ಪ್ರೈಸ್ ಇಟ್ಕೊಂಡು ಬದುಕಬೇಕು. ಎಲ್ಲದನ್ನು ಬಯಲಾಗಿ ಎಲ್ಲದನ್ನು ಹೇಳ್ಕೊಂಡು ಬದುಕುವುದರಲ್ಲಿ ಅರ್ಥ ಇರಲ್ಲ, ಅದು ಸ್ವಾರಸ್ಯನೂ ಇರಲ್ಲ. ಸಮಥಿಂಗ್ ಬೇರೆಯವ್ರಿಗೆ ನೋವು ಕೊಡಬೇಕು ಅಥವಾ ಏನೋ ಮಾಡಬೇಕು, ಎಲ್ಲ ಹೈಡ್ ಮಾಡ್ಕೊಳ್ಬೇಕು ಅನ್ನೋದು ಸ್ವಾರ್ಥ ಮನೋಭಾವನೆಯಿಂದ ನಾನು ಹೇಳ್ತಾ ಇಲ್ಲ, ನಿಸ್ವಾರ್ಥತೆಯಿಂದ. ಇದರಲ್ಲಿ ಏನೂ ತಪ್ಪಿಲ್ಲ. ನಮ್ಮತನ ಅಥವಾ ನಮ್ಮ ಹಿಡನ್ ಸೀಕ್ರೆಟು ಏನೋ ಒಂದು ಇದೆಯಲ್ಲ, ಅದನ್ನು ನಾವು ಇಟ್ಕೊಂಡು ನಾವು ಅದನ್ನು ಒಂದು ಉದಾತ್ತ ಗುರಿಯತ್ತ ತಗೊಂಡು ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ಮೇಲೆ ನೀವು ಮೇಂಟೈನ್ ಮಾಡಿ, ನಿಮ್ಮ ಐಡೆಂಟಿಫೈ ಮಾಡಿ, ನಿಮ್ಮ USB ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಇನ್ನರ್ ಸ್ಟ್ರೆಂತ್ ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಒಂದು ಭದ್ರ ಬುನಾದಿಯಾಗಿ ಒಂದು ಬೀಜವನ್ನು ಹಿಂಗೆ ಇಟ್ಕೊಂಡಾಗ ಅದು ಪ್ರೊಟೆಕ್ಟ್ ಆಗಿರುತ್ತಲ್ವ, ಹಾಗೆ ಒಂದು ಸ್ಟೋರ್ ಮಾಡಿಕೊಂಡು ಬದುಕಿ. ಅಂದರೆ ಬೇರೆಯವ್ರಿಗೆ ಹರ್ಟ್ ಮಾಡಿ ಅಂತ ನಾನು ಹೇಳ್ತಿರೋದಲ್ಲ. ನನ್ನ ಇಂಟೆನ್ಷನ್ ಏನಂತ ಹೇಳಿದ್ರೆ, ನೀವು ನಿಮ್ಮ ಸ್ಟ್ರೆಂತನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಅದರಿಂದ ನಿಮ್ಮ ಲೈಫನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ದಾರಿ ನೀವೇ ಮಾಡ್ಕೊಳ್ಬೇಕು. ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರಿಗೂ ಯುನೀಕ್ನೆಸ್ ಅಂತ ಇದ್ದೇ ಇರುತ್ತೆ. ಯಾರು ಏನೂ ಎಂಥದೂ ಇಲ್ಲ ಅಂತ ಹೇಳ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ದೇವರು ಒಂದಲ್ಲ ಒಂದು ಏನೋ ಒಂದು ಸ್ಟ್ರೆಂತ್ ಕೊಟ್ಟಿರ್ತಾನೆ. ಒಬ್ಬರಿಗೆ ಮಾತಾಡೋ ಸ್ಟ್ರೆಂತ್ ಕೊಟ್ಟಿರ್ತಾನೆ, ಒಬ್ಬನಿಗೆ ಸಿಕ್ಕಾಬಿಟ್ಟು ಅರ್ನ್ ಮಾಡೋ ಸ್ಟ್ರೆಂತ್ ಕೊಟ್ಟಿರ್ತಾನೆ. ಏನೇನೋ ಒಂದು ಕೆಲವರು ಡ್ರಾಯಿಂಗ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆ ಸ್ಟ್ರೆಂತನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಆ ಮೂಲಕ ನಾವು ಜೀವನ ಸಾಗಿಸ್ಬೇಕು. ಆದ್ಮೇಲೆ ಥ್ಯಾಂಕ್ ಯು ಸೋ ಮಚ್.